ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎರಡು ದಿನಗಳು, ಕೇವಲ 2 ದಿನಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ ಆಯಿತು. ಆದರೆ ಯಾವ ರಾಜಕೀಯ ವಿಶ್ಲೇಷಕರಿಗೂ ಕೂಡ ಇದರ ಹಿನ್ನೆಲೆಯಾಗಲಿ ಇದರ ಮಹತ್ವ ಕೂಡ ಆಗಲಿ ಅರ್ಥವೇ ಆಗಲಿಲ್ಲ. ಜೊತೆಗೆ ಮಾಧ್ಯಮಗಳು ಕೂಡ ಇದನ್ನು ದೊಡ್ಡದಾಗಿ ಬಿಂಬಿಸುವ ಪ್ರಯತ್ನವನ್ನೇ ಮಾಡಲಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಒಬ್ಬ ಆಸಾಮಿಯನ್ನು ಬಂಧನಕ್ಕೀಡು ಮಾಡ್ತದೆ. ಆತನನ್ನು ಏಪ್ರಿಲ್ 30ರವರೆಗೂ ಬಂಧಿಸಲಾಗತ್ತೆ, ರಿಮಾಂಡಿಗೆ ತೆಗೆದುಕೊಳ್ಳಲಾಗತ್ತೆ. ಆತನ ಹೆಸರು ವಿನೇಶ್ ಚಂಡೇಲ್ ಅಂತೇಳಿ. ನಿಮಗೆ ಗೊತ್ತಿದೆ, ಜನವರಿಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹಣದ ವ್ಯವಹಾರ ಆಗಿದೆ, ಅಕ್ರಮ ಹಣದ ವರ್ಗಾವಣೆ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತೀಕ್ ಜೈನ್ ಅನ್ನುವಂಥ ಐಪ್ಯಾಕ್ನ ಒಬ್ಬ ನಿರ್ದೇಶಕರ ಮನೆ ಮತ್ತು ಕಚೇರಿಯ ಮೇಲೆ ದಾಳಿ ಮಾಡಿದರು. ಈ ಪ್ರತೀಕ್ ಜೈನನ ಕಚೇರಿಯ ಮೇಲೆ, ಐಪ್ಯಾಕ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕ್ರುದ್ಧರಾದಂಥ ಮಮತಾ ಬೇಗಂ ಅವರು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬೇಗಂ ಅವರು ನೇರವಾಗಿ ಬೆಳ್ಳಂಬೆಳಗ್ಗೆ ಆ ಕಚೇರಿಗೆ ನುಗ್ತಾರೆ. ಐಪ್ಯಾಕ್ ಕಚೇರಿಗೆ ಬಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರಿಗಳು ಯಾವ ದಾಖಲೆಗಳನ್ನು ವಶಪಡಿಸ್ಕೊಂಡಿರ್ತಾರೋ, ಯಾವ ಗ್ಯಾಜೆಟ್ಗಳನ್ನು ಪಂಚನಾಮೆ ಮಾಡಿ ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿರ್ತಾರೋ ಅದನ್ನೆಲ್ಲ ಕಿತ್ತುಕೊಂಡು ಅವ್ರ ಮೇಲೆ ದಬಾವಣೆಯನ್ನು ಮಾಡಿರ್ತಾರೆ ಮಮತಾ ಬೇಗಂ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೇಲೆ, ಐಪ್ಯಾಕ್ ಕಚೇರಿಯ ಮೇಲೆ. ನಿಮಗೆ ಗೊತ್ತಿದೆ, ಐಪ್ಯಾಕ್ ಅನ್ನುವಂಥ ಈ ಸಂಸ್ಥೆ ಪ್ರಶಾಂತ್ ಕಿಶೋರ್ ಹುಟ್ಟುಹಾಕಿದ್ದು. ಯಾವಾಗ ಪ್ರಶಾಂತ್ ಕಿಶೋರು ಬಿಹಾರದ ರಾಜ್ಯದ ರಾಜಕಾರಣಕ್ಕೆ ಇಳಿತಾರೋ ಆ ಸಂದರ್ಭದಲ್ಲಿ 3 ಜನ ನಿರ್ದೇಶಕರಿಗೆ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನು ವಹಿಸಿಕೊಡ್ತಾರೆ. ಒಬ್ಬರು ರಿಷಿರಾಜ್ ಸಿಂಗ್, ಒಬ್ಬ ಈ ಪ್ರತೀಕ್ ಜೈನ್, 3ನೇದವರು ಈಗ ಬಂಧನಕ್ಕೀಡಾದಂಥ ವಿನೇಶ್ ಚಂಡೇಲ್ ಅವರು. ಈ ವಿನೇಶ್ ಚಂಡೇಲ್ ಅವರ ಪಾತ್ರ ಏನು ಇದರಲ್ಲಿ? ಇವರು 33% ಶೇರ್ ಹೋಲ್ಡರ್. ಇದರಲ್ಲಿ 3 ಜನಕ್ಕೂ 33%. ಈತನ ಜವಾಬ್ದಾರಿ ಏನಂದರೆ ವಿನೇಶ್ ಚಂಡೇಲ್ದು, ಈತ ಚೀಫ್ ಆಪರೇಟಿಂಗ್ ಆಫೀಸರ್ ಅಂತ ಈತನ ಸ್ಥಾನ, ನಿರ್ದೇಶಕ ಈತ ಯಾವುದಾದ್ರೂ ಒಂದು ಪಕ್ಷದ ಸ್ಟ್ರಾಟಜಿಯನ್ನು ಮಾಡಬೇಕು ಅಂದರೆ ಹೋಗಿ ಮೊದಲು ಆ ಪಕ್ಷದ ಮುಖ್ಯಸ್ಥರನ್ನು ಭೇಟಿಯಾಗೋದು, ಭೇಟಿಯಾಗಿ ಚುನಾವಣೆಗೆ ಬೇಕಾದಂಥ ತಯಾರಿಗಳನ್ನು ಮಾಡಿಸೋದು, ಮತದಾನಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡೋದು, ಗೆಲ್ಲಲಿಕ್ಕೆ ಬೇಕಾದಂಥ ಸ್ಟ್ರಾಟಜಿಗಳನ್ನು ಮಾಡಿಕೊಡೋದು, ಇದೆಲ್ಲವನ್ನು ಸಂಪೂರ್ಣವಾಗಿ ನಿಭಾಯಿಸ್ತಾ ಇದ್ದಂಥ ವ್ಯಕ್ತಿ ಈ ವಿನೇಶ್ ಚಂಡೇಲ್. ಈ ವಿನೇಶ್ ಚಂಡೇಲು ಸರಿಯಾಗಿ ಚುನಾವಣೆಯ ಮಧ್ಯದ ಅವಧಿಯಲ್ಲಿ, ಇನ್ನೇನು 23-29ಕ್ಕೆ ವೋಟಿಂಗ್ ಶುರುವಾಗಬೇಕು, ಆ ಸಂದರ್ಭದಲ್ಲಿ ಈತನನ್ನು ಬಂಧಿಸಲಾಗಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈತನ ಮೇಲೆ, ಈ ಕಂಪನಿಯ ಮೇಲಿರುವ ಆರೋಪ ಏನಪ್ಪ ಅಂದರೆ, ಇವರು ಗಣಿ ಹಗರಣ ಏನಿದೆಯಲ್ಲ, ಆ ಗಣಿ ಹಗರಣದ ಸಂದರ್ಭದಲ್ಲಿ 50 ಕೋಟಿ ರೂಪಾಯಿಗಳನ್ನು ಒಂದು ರಾಜಕೀಯ ಪಕ್ಷ ಗಣಿ ಹಗರಣದ ದುಡ್ಡನ್ನು ತೆಗೆದುಕೊಂಡು ಈ ಐಪ್ಯಾಕ್ ಅನ್ನುವ ಸಂಸ್ಥೆಗೆ ಕೊಡುತ್ತೆ. ಈ ಐಪ್ಯಾಕ್ ಸಂಸ್ಥೆಗೆ 50 ಕೋಟಿ ರೂಪಾಯಿಯಲ್ಲಿ ಅರ್ಧದಷ್ಟನ್ನು ಕ್ಯಾಶ್ನಲ್ಲಿ ಕೊಡಲಾಗತ್ತೆ, ಇನ್ನು ಅರ್ಧ ದುಡ್ಡನ್ನು ಅಕೌಂಟಿನಲ್ಲಿ ಹಾಕಲಾಗತ್ತೆ. ಈ ಅಕ್ರಮ ಹಣ ವರ್ಗಾವಣೆ ಆಯ್ತಲ್ಲ, ಅದರ ಕುರಿತು 2020ರಿಂದ ಇದ್ರ ಕುರಿತು ವಿಚಾರಣೆ ನಡೀತಾ ಇದೆ, ಇದ್ರ ಕುರಿತು ತನಿಖೆ ಆಗ್ತಾ ಇದೆ. ತನಿಖೆಯ ಕಟ್ಟಕಡೆಯ ಅವಧಿಯಲ್ಲಿ ಜನವರಿಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈ ರೀತಿಯಾದಂಥ ದಾಳಿಯನ್ನು ಮಾಡಿರ್ತದೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಮಮತಾ ಬೇಗಂ ಅವರು ಬಂದು ಈ ರೀತಿಯಾದಂಥ ಗಲಾಟೆಯನ್ನು ಮಾಡಿರ್ತಾರೆ. ಈಗ ಈ ಪ್ರಕರಣ ಈಗಾಗಲೇ ಸುಪ್ರೀಂ ಕೋರ್ಟ್ನ ಮುಂದಿದೆ, ಪೀಠದ ಮುಂದಿದೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಒಬ್ಬ ಮುಖ್ಯಮಂತ್ರಿಯಾಗಿ ನೀವೇ ಕಾನೂನನ್ನು ಕೈಗೆ ತೆಗೆದುಕೊಂಡರೆ ಮತ್ತು ಸ್ವಾಯತ್ತ ಒಂದು ತನಿಖಾ ಸಂಸ್ಥೆಯ ಕಾರ್ಯನಿರ್ವಹಣೆಗೆ ನೀವು ಅಡ್ಡಿಯನ್ನುಂಟು ಮಾಡ್ತೀರಿ ಅಂದರೆ ಇದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಮೊನ್ನೆ ಸ್ವತಃ ಸುಪ್ರೀಂ ಕೋರ್ಟ್ ತನ್ನ ಅಬ್ಸರ್ವೇಷನ್ನಲ್ಲಿ ಹೇಳಿದೆ. ಭಾಳ ದೊಡ್ಡ ಮಟ್ಟದ ಏಟು ಮಮತಾ ಬೇಗಂ ಈ ವಿಚಾರದಲ್ಲಿ ಆಗಿದೆ. ಅವರು ಇಲ್ಲ ಅಂತ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಏಕೆಂದರೆ ಯಾವ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ಮಾಡಿತ್ತೋ, ಆ ದಾಳಿ ಮಾಡಿದ ಸಂದರ್ಭದಲ್ಲಿ ಈಕೆ ಬಂದು ಮಾಧ್ಯಮದವರ ಎದುರಿಗೆ ತಾನು ಕಿಟ್ಕೊಂಡ್ಬಂದಂಥ ಎಲ್ಲ ವಸ್ತುಗಳನ್ನು ತೋರಿಸಿದರು. ಈ ಬಾರಿಯ ಚುನಾವಣೆಯ ವಿಶೇಷತೆ ಏನಪ್ಪ ಅಂದರೆ, ಯಾವ ರೀತಿಯ ಪ್ಲಾನಿಂಗ್ ಅಂದರೆ ವಿನೇಶ್ ಚಂಡೇಲ್ ಮಾಡಿದರು ಅಂದರೆ, ರಿಷಿರಾಜ್ ಸಿಂಗ್, ವಿನೇಶ್ ಚಂಡೇಲ್, ಪ್ರತೀಕ್ ಜೈನ್ 3 ಜನ. ಈ ವಿನೇಶ್ ಚಂಡೇಲ್ ಮಾಡಿದಂಥ ಆಯೋಜನೆ ಯಾವ ರೀತಿ ಇತ್ತು ಅಂದರೆ, 7ರಿಂದ 8 ಹಂತದ ಚುನಾವಣೆ ನಡೆಯುತ್ತೆ, ಮತದಾನ ನಡೆಯುತ್ತೆ. ಮತದಾನ ನಡೆದಾಗ TMC ಕಾರ್ಯಕರ್ತರನ್ನ ಗುಂಪಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೇಗೆ ಸಾಗಿಸಬೇಕು, ಇಲ್ಲಿ ಡೇ 1ನಲ್ಲಿ ಮತದಾನ ಆಗುತ್ತೆ.
ಮತದಾನ ಆದ ಸಂದರ್ಭದಲ್ಲಿ ಗಲಾಟೆನೋ ಅಥವಾ ಸಂಯೋಜನೆನೋ ಅಥವಾ ಮತ ಹಾಕಿಸೋದು ಯಾವುದೋ ಕಾರ್ಯದಲ್ಲಿ ಅವ್ರನ್ನ ಈ ಐಪ್ಯಾಕ್ ಅನ್ನುವಂಥ ಸಂಸ್ಥೆ ಹೂಡಿರುತ್ತೆ. ಅಲ್ಲಿ ಮುಗಿದ ತಕ್ಷಣ ಅದೇ ಜನರನ್ನು ಬೇರೆ ಭಾಗಕ್ಕೆ ಕಳಿಸ್ಬೇಕು. ಬೇರೆ ಬೇರೆ ಗುಂಪುಗಳನ್ನು ಮಾಡಿ ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆಯೋ ಆ ಭಾಗಕ್ಕೆ ಅವ್ರನ್ನ ಕಳಿಸುವುದು, ಅವರಿಂದ ಯಾವ ರೀತಿಯ ಚಟುವಟಿಕೆ ಮಾಡಿಸ್ಬೇಕು ಅನ್ನುವಂಥ ಸಂಪೂರ್ಣವಾದಂಥ ಬ್ಲೂ ಪ್ರಿಂಟನ್ನು ಈತ ರೆಡಿ ಮಾಡ್ಕೊಂಡು ಕೂತಿದ್ದ. ಬರೋಬ್ಬರಿ ಕರೆಕ್ಟ್ ಟೈಮ್ಗೆ ಹೇಳು ಮಾಡಿಸಿದ ಸಮಯ ತುರ್ಯಾವಸ್ಥೆಯಲ್ಲಿ ಈತನನ್ನು ಎತ್ಕೊಂಡು ಹೋಗಿದ್ದಾರೆ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು. ಇದಾದ ತಕ್ಷಣ ಮಮತಾ ಬೇಗಂ ಅವರ ಪ್ರತಿಕ್ರಿಯೆ ಹೇಗಿತ್ತು? ಮಮತಾ ಬೇಗಂ ಹೇಳ್ತಾರೆ, ನಮ್ಮ ಕಾರ್ಯಕರ್ತರನ್ನು ಬಂಧಿಸುವಂಥ, ಅವರ ಮೇಲೆ ದಬ್ಬಾಳಿಕೆ ನಡೆಸುವಂಥ, ಅವರ ಧ್ವನಿಯನ್ನು ಅಡಗಿಸುವಂಥ ಕೆಲಸವನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಾಡ್ತಾ ಇದೆ. ಅಲ್ಲ ಸ್ವಾಮಿ, ಐಪ್ಯಾಕ್ ಅನ್ನುವಂಥ ಸಂಸ್ಥೆ ಸ್ಟ್ರಾಟಜಿ ಮಾಡುವ ಸಂಸ್ಥೆ. ಅದು TMC ಕಾರ್ಯಕರ್ತರಾಗಲಿಕ್ಕೆ ಹೇಗೆ ಸಾಧ್ಯ ಇದೆ? ನೀವು ಚುನಾವಣಾ ತಂತ್ರಗಾರಿಕೆಗಾಗಿ ಔಟ್ಸೋರ್ಸ್ ಮಾಡಿರುವಂಥ ಒಂದು ಕಂಪನಿ ಅದು. ಆ ಕಂಪನಿ ಏನು ಮಾಡಬೇಕು ಅಂತ ನಿಮಗೆ ನಿರ್ದೇಶನಗಳನ್ನು ಕೊಡುತ್ತೋ ಅದನ್ನು ನಿಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಾರೆ. ನಿಮ್ಮ ಕಾರ್ಯಕರ್ತರ ಬಂಧಿಸುವ, ಅವ್ರ ಮೇಲೆ ದಬ್ಬಾಳಿಕೆ ಮಾಡುವ, ಅವರ ಧ್ವನಿಯನ್ನು ಅಡಗಿಸುವ ಕೆಲಸ ಹೆಂಗಾಗ್ಲಿಕ್ಕೆ ಸಾಧ್ಯ ಇದೆ? ಈಗ ಪ್ರಶಾಂತ್ ಕಿಶೋರು ಚುನಾವಣೆಯ ಬಗ್ಗೆ ಯಾವುದೇ ರೀತಿಯಾದಂಥ ತಲೆ ಕೆಡಿಸ್ಕೊತಾ ಇಲ್ಲ, ಬಿಹಾರದ ರಾಜಕಾರಣದಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಈ ಸಂಪೂರ್ಣ ಜವಾಬ್ದಾರಿ ಈ 3 ಜನರ ಮೇಲಿದೆ. ಅದನ್ನು ಟೇಕ್ ಓವರ್ ಕೂಡ ಮಾಡೇ ಆಗಿ ಹೋಗಿದೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ 2021ರಲ್ಲಿ ಇದೇ ಪ್ರಶಾಂತ್ ಕಿಶೋರು ತಾನೇ ಉಸ್ತುವಾರಿಯನ್ನು ವಹಿಸಿ ಸಂಪೂರ್ಣ ಚುನಾವಣೆಯ ಹೊಣೆಗಾರಿಕೆಯನ್ನು ತಾನೇ ನೋಡಿಕೊಂಡಿದ್ರು. ಈ ಬಾರಿ ಏನಾಗಿದೆ? ಈ ಬಾರಿ ಸಂಪೂರ್ಣವಾಗಿ ಚುನಾವಣೆಯ ರೂಪುರೇಷೆಗಳನ್ನೇ ಬದಲಿಸಲಾಗಿದೆ. ಅಕ್ರಮಗಳಿಗೆ ಈಗಲೇ ಕಡಿವಾಣ ಹಾಕಲಾಗ್ತಾ ಇದೆ. 89 ಲಕ್ಷ ಮತದಾರರ ಹೆಸರುಗಳನ್ನು ಅಕ್ರಮವಾಗಿದ್ದವ್ರನ್ನ ಬಿಡಲಾಗ್ತಾ ಇದೆ. ಜೊತೆಗೆ ಹಿಂಸೆ ಆಗಲಾರದ ಹಾಗೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. 7ರಿಂದ 8 ಹಂತದಲ್ಲಿ ನಡೆಯುವ ಚುನಾವಣೆಯನ್ನು ಕೇವಲ 2 ಹಂತದಲ್ಲಿ ಚುನಾವಣೆಯನ್ನು ಮಾಡಲಾಗ್ತಾ ಇದೆ. ಜ್ಞಾನೇಶ್ ಕುಮಾರ್, ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಜ್ಞಾನೇಶ್ ಕುಮಾರ್ ಅವರು ಪಶ್ಚಿಮ ಬಂಗಾಳದ ಭೇಟಿಗೆ ತಮ್ಮ ಉಳಿದ 2 ಕಮಿಷನರ್ ಕರ್ಕೊಂಡು ಚುನಾವಣೆಗಿಂತ ಮುಂಚೆ ಬಂದಿದ್ದರು. ಬಂದ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಅವ್ರನ್ನ ಭೇಟಿಯಾದರು. ಭೇಟಿಯಾಗಿ ತಮ್ಮ ಅಹವಾಲನ್ನು ನೀಡಿದರು. ಏನಂತ? ದಯವಿಟ್ಟು 7-8 ಹಂತದಲ್ಲಿ ಚುನಾವಣೆ ಮಾಡಬೇಡಿ, ಜನರು ಗಾಬರಿಗೊಳ್ತಾರೆ, ಆಮೇಲೆ TMC ಕಾರ್ಯಕರ್ತರು ಗುಂಡಾಗಿರಿ ಮಾಡ್ತಾರೆ, ಅವ್ರಿಗೆ ಈ ರೀತಿ ರಿಗ್ಗಿಂಗ್ ಮಾಡಲಿಕ್ಕೆ ಅವಕಾಶ ಜಾಸ್ತಿ ಸಿಗುತ್ತೆ, 1 ಅಥವಾ 2 ಹಂತದಲ್ಲಿ ಮತದಾನವನ್ನು ಮಾಡಿ ಅಂತ. ಜ್ಞಾನೇಶ್ ಕುಮಾರ್ ಅವರಿಗೆ ಇದರ ಸಂಪೂರ್ಣ ಮಾಹಿತಿ ಇತ್ತು. ಹೇಗೆ ಚುನಾವಣೆ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಅರಾಜಕತೆ ಮೂಲಕ ನಡೆಸಲಾಗುತ್ತೆ, ಹಿಂಸಾ ರಾಜಕಾರಣ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿಕೊಂಡೇ ಅವರು ಕಲ್ಕತ್ತಾಗೆ ಭೇಟಿಯನ್ನು ನೀಡಿದರು. ಈಗ ಯಾವಾಗ 2 ಹಂತದ ಮತದಾನ ಅಂದ್ಕೊಳ್ಳೆ ಮಮತಾ ಬೇಗಂ ಅವರಿಗೆ ಮೊದಲ ದೊಡ್ಡ ಏಟಾಯಿತು. ಈ 29ನೇ ತಾರೀಕು ಇದೆಯಲ್ಲ, 2ನೇ ಹಂತದ ಮತದಾನ, 29ನೇ ತಾರೀಕು ಕಲ್ಕತ್ತಾ ಮತ್ತು ಆ ಸುತ್ತಮುತ್ತಲ ಭಾಗನ 35 ಕ್ಷೇತ್ರಗಳು, ಪ್ರಮುಖ ಕ್ಷೇತ್ರಗಳಲ್ಲಿ ಮತದಾನ ಇದೆ. ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಅಲ್ಲಿ ಅಸ್ತಿತ್ವದಲ್ಲೇ ಇರೋದಿಲ್ಲ, ಆತನ ಹೊರಗಡೆನೇ ಬಿಟ್ಟಿರೋದಿಲ್ಲ. 30ಕ್ಕೆ ಆತನ ರಿಮಾಂಡ್ ಮುಗಿಯುತ್ತೆ, ಹೊರಗೆ ಬರುವ ಸಾಧ್ಯತೆ ಇಲ್ಲ ಅಂತಂದು. ಈ ಹಿನ್ನೆಲೆಯಲ್ಲಿ ಮಮತಾ ಬೇಗಂ ಯಾವ ರೀತಿ ಕನಲಿ ಹೋಗಿದ್ದಾರೆ ಅಂದರೆ, ಚುನಾವಣೆಯಲ್ಲಿ ಒಂದು ಕಡೆ ಅಕ್ರಮ ಮತದಾರರ ಪಟ್ಟಿ ಹೊರಟೋಯ್ತು. ಎರಡನೇದ್ದು ಸ್ವತಃ ಅಮಿತ್ ಶಾ ಅವರು ಎಂದೂ ಕೂಡ ತಳವೂರಲಾರದವರು 15 ದಿವಸ ಪಶ್ಚಿಮ ಬಂಗಾಳ ಚುನಾವಣೆಗೆ ನಿಂತ್ಕೋತಾ ಇದ್ದಾರೆ. ಇವತ್ತು ನಾಳೆ 2 ದಿವಸ ಸಂಸತ್ ಅಧಿವೇಶನದಲ್ಲಿ ಇರ್ತಾರೆ. ಅದಾದಮೇಲೆ ಮತ್ತೆ ವಾಪಸ್ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ. ಈ ರೀತಿ ತಲೆ ಮೇಲೆ ಕೂತು ತೂಗುಕತ್ತಿಯ ರೀತಿಯಲ್ಲಿ ಚುನಾವಣೆ ಮಾಡ್ತಾ ಇರೋದ್ರಿಂದ ಮಮತಾ ಬೇಗಂ ಹೇಳ್ತಾರೆ, ಇಡೀ ದೇಶದ 24 ರಾಜ್ಯಗಳ ಎಲ್ಲ ಧುರೀಣರು ಬಂದು ನನ್ನ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ದೇಶವೇ ನನ್ನ ವಿರುದ್ಧ ಹೋರಾಟ ನಡೆಸಿದೆ. ಎಲ್ಲೆಲ್ಲಿ BJP ಸರ್ಕಾರ ಇದೆಯೋ ಅದರ ಮುಖಂಡರೆಲ್ಲ ಬಂದು ಪಶ್ಚಿಮ ಬಂಗಾಳದಲ್ಲಿ ಕೂತಿದ್ದಾರೆ. ಒಬ್ಬ ಹೆಣ್ಮಕ್ಳ ಮೇಲೆ ಎಷ್ಟು ಜನ ಎರಗ್ತಾ ಇದ್ದಾರೆ ನೋಡಿ ಅಂತ ಕಿರ್ಚಾಡ್ತಾ ಇದ್ದಾರೆ. ನಿನ್ನೆ ನನಗೆ ನಗು ಬಂದಿತ್ತು. ಒಬ್ಬ ಹಿಮಂತ ಬಿಸ್ವ ಶರ್ಮಾ, ಒಬ್ಬ ಯೋಗಿ ಆದಿತ್ಯನಾಥ್ ಬಂದದ್ದಕ್ಕೆ ಈಕೆಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಸರಿಯಾಗಿ ಭಾರತೀಯ ಜನತಾ ಪಾರ್ಟಿ ಬಂಕರ್ ಬಸ್ಟರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಮಮತಾ ಬೇಗಂ ಅಸ್ತಿತ್ವದಲ್ಲೇ ಇರೋದಿಲ್ಲ. ನರೇಂದ್ರ ಮೋದಿ ಆ ರೀತಿಯ ರಾಜಕಾರಣ ಮಾಡುವವರು ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಕೆ ಬಚಾವಾಗಿದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.